ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾರಿಗೆ ಶುಭ ಯಾರಿಗೆ ಅಶುಭ, ಹಾಗೆ ಇವತ್ತಿನ ಪಂಚಾಂಗ ಗ್ರಹಗತಿಗಳು ಯಾವ ರೀತಿಯಾಗಿದೆ, ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ಹೊಸ ವಿಚಾರದ ಕುರಿತಾಗಿ ಗುರೂಜಿಯವರು ನಮಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ. ಇವತ್ತು ಗುರೂಜಿಯವರು ತಿಳಿಸ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಮದುವೆ ವಿಳಂಬಕ್ಕೆ ಕಾರಣಗಳೇನು, ಮದುವೆ ಲೇಟ್ ಆಗುತ್ತೆ, ಇದಕ್ಕೆ ಏನು ಕಾರಣಗಳಿರುತ್ತೆ, ಯಾವ ರಾಶಿಯವರಿಗೆ ಯಾವ ರೀತಿಯಾದಂತಹ ಪರಿಹಾರ ಮಾರ್ಗಗಳನ್ನು ನೀವು ಕಂಡುಕೊಳ್ಬೇಕಾಗತ್ತೆ, ಜಾತಕದ ಮುಖಾಂತರವಾಗಿ ಇದನ್ನು ತಿಳ್ಕೊಳ್ಬಹುದಾ, ಈ ಎಲ್ಲ ವಿಚಾರಗಳನ್ನು ತಿಳಿಸ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದ ನಿಯಮದಂತೆ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಜಿ, ಇವತ್ತಿನ ಪಂಚಾಂಗ ನೋಡಿ, ಎಂದಿನಂತೆ ಈ ದಿವಸ 21/5/2024 ಮಂಗಳವಾರ. ನೋಡಿ, ಸಂಕಲ್ಪಪೂರ್ವಕವಾಗಿ ಈ ದಿನದ ಪಂಚಾಂಗವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಓಂ ಶ್ರೀ ಗೋವಿಂದ 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 ಆದ್ಯ ಶ್ರೀಮದ್ಭಗವತೋರ್ಮಹಾಪುರುಷಸ್ಯ ಮಹಾವಿಷ್ಣುವರಾಜ್ಞಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶಕಾಬ್ದೆ ಮೇರೋಃ ದಕ್ಷಿಣೆ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯಾಹ ಪ್ರಭವಾದಿ ಸೃಷ್ಟಿ ಸಂವತ್ಸರಾನ ಮಧ್ಯೆ ಮಂಗಳಕರ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ತ್ರಯೋದಶಿ. ಈ ದಿವಸ ತ್ರಯೋದಶಿ ತಿಥಿ ಮಧ್ಯಾಹ್ನ 4:21 ತ್ರಯೋದಶಿ ತಿಥಿ ಇರುವಂಥದ್ದು. ಹಾಗೆ ನಂತರ ಚತುರ್ದಶಿ ತಿಥಿ. ಈ ದಿವಸ ನಕ್ಷತ್ರವನ್ನು ನೋಡಿದಾಗ ಸ್ವಾತಿ ನಕ್ಷತ್ರ, ವ್ಯತಿಪಾತ ಯೋಗ, ತೈತುಲಕರಣ. ಹಾಗೆ ಸೂರ್ಯೋದಯ ಬೆಳಗ್ಗೆ 5:53 ಸೂರ್ಯೋದಯ ಆಗುವಂಥದ್ದು. ಹಾಗೆ ಸೂರ್ಯಾಸ್ತಮವನ್ನು ನಾವು ನೋಡಿದಾಗ ಸಾಯಂಕಾಲ ಸೂರ್ಯಾಸ್ತಮ 6:40 ಸೂರ್ಯಾಸ್ತಮವನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಈ ದಿನ ಶುಭ ಸಮಯವನ್ನು ನೋಡಿದಾಗ ರಾತ್ರಿ 10:14 11:58 ಶುಭ ಸಮಯವಾಗಿರುತ್ತೆ. ಹಾಗೆ ದುರ್ಮುಹೂರ್ತವನ್ನು ನಾವು ನೋಡಿದಾಗ ದುರ್ಮುಹೂರ್ತ ಬೆಳಗ್ಗೆ 8:24 9:12 ದುರ್ಮುಹೂರ್ತ ಇರುವಂಥದ್ದು. ಹಾಗೆ ಅಮೃತಗಳಿಗೆ ನೋಡಿ, ರಾತ್ರಿ 9:41 11:25 ಅಮೃತಗಳಿಗೆ ಇರುವಂಥದ್ದು. ಹಾಗೆ ಪ್ರಯಾಣಾದಿ ಯೋಗವನ್ನು ನೋಡಿದಾಗ ಧ್ವಜಯೋಗ ಶುಭವನ್ನು ಸೂಚಿಸುತ್ತದೆ. ಹಾಗೆ ಈ ದಿನದ ರಾಹುಕಾಲವನ್ನು ನಾವು ನೋಡಿದಾಗ ನೋಡಿ, ರಾಹುಕಾಲ ಮಧ್ಯಾಹ್ನ 3:31 5:57 ರಾಹುಕಾಲ ಇರುತ್ತೆ. ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 12:20 1:55 ಗುಳಿಕ ಕಾಲವನ್ನು ನಾವು ಈ ದಿವಸ ನೋಡ್ಬೋದಾಗಿದೆ. ಹಾಗೆ ಯಮಗಂಡ ಕಾಲ ವಿಶೇಷವಾಗಿ ಬೆಳಗ್ಗೆ 9:08 10:44 ಯಮಗಂಡ ಕಾಲವನ್ನು ನಾವು ಈ ದಿವಸ ನೋಡಬಹುದು. ಹಾಗೆ ವಿಶೇಷವಾಗಿ ದಿನ ವಿಶೇಷ ಅಂತ ಬಂದಾಗ ಈ ದಿವಸ ಚಂದ್ರ ಸೌರ ನೃಸಿಂಹ ಜಯಂತಿಯನ್ನು ನಾವು ಈ ದಿವಸ ನಾವು ನೋಡಬಹುದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ದಿನ ವಿಶೇಷತೆ, ಪಂಚಾಂಗ ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಂಡಿದ್ದಾಯಿತು. ಇನ್ನು 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾರಿಗೆ ಶುಭ ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಜಿ, ಮೊದಲ 6 ರಾಶಿಗಳ ಕುರಿತಾಗಿ ಈ ದಿನದ ಮೇಷರಾಶಿಯಿಂದ ನಾವು ಈ ದಿವಸ ಪ್ರಾರಂಭ ಮಾಡುವಂಥದ್ದು. ನೋಡಿ, ಮೇಷರಾಶಿಯವರಿಗೆ ಈ ದಿನ ಕ್ರೀಡಾ ಹಾಗೂ
ಕಲಾಕ್ಷೇತ್ರದಲ್ಲಿ ಉನ್ನತ ಅಭಿವೃದ್ಧಿಯನ್ನು ನಾವು ಈ ದಿವಸ ನೋಡಬಹುದಾಗಿದೆ. ಹಾಗೆ ನಿವೇಶನ ಖರೀದಿಗೆ ಮನಸ್ಸು ಮಾಡುವಿರಿ. ಏನಾದರೂ ಹೊಸ ಮನೆ ತಗೊಳ್ಳುವಂಥದ್ದು ಅಥವಾ ನಿವೇಶನವನ್ನು ಖರೀದಿ ಮಾಡುವಂಥದ್ದು ಕೂಡ ಇವತ್ತು ಮನಸ್ಸಾಗುವಂಥದ್ದು. ಇವತ್ತು ವ್ಯವಹಾರ ಮಾಡಿದ್ರೂ ಕೂಡ ನಿಮಗೆ ಲಾಭವಾಗುವಂಥದ್ದು. ಏನೇ ವ್ಯಾಪಾರ ಆಗಲಿ, ವ್ಯವಹಾರ ಆಗಲಿ, ನಿವೇಶನಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳಾಗಲಿ ಅಥವಾ ಹೊಸ ಮನೆ ತಗೊಳ್ಳುವಂಥದ್ದಾಗಲಿ, ಏನೇ ವ್ಯವಹಾರ ಮಾಡಿದ್ರೂ ಕೂಡ ಈ ದಿವಸ ನಿಮಗೆ ಮೇಷರಾಶಿಯವರಿಗೆ ಶುಭವಾಗುವಂಥದ್ದು, ಲಾಭವಾಗುವಂಥದ್ದು ನೋಡ್ಬೋದಾಗಿದೆ. ಹಾಗೆ ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ ನೋಡಿದಾಗ ನೀವು ಅಂದುಕೊಂಡ ಕಾರ್ಯಗಳು ತ್ವರಿತಗತಿಯಲ್ಲಿ ಸಾಗುವವು. ಏನೇ ಕೆಲಸ ಅಂದ್ಕೊಂಡ್ರೂ ಕೂಡ ಇವತ್ತು ತ್ವರಿತಗತಿಯಲ್ಲಿ ಸಾಗುವಂಥದ್ದು, ಅಂದರೆ ತುಂಬ ಫಾಸ್ಟಾಗಿ ಕೆಲಸಗಳಾಗುವಂಥದ್ದು. ಕಟ್ಟಡ ಕಾಮಗಾರಿ ಕೆಲಸಗಾರರಿಗೆ, ಇಂಜಿನಿಯರ್ಗಳಿಗೆ ಉತ್ತಮ ಇವತ್ತು ಅಂದರೆ ಉತ್ತಮವಾಗಿರುವಂಥದ್ದು. ಏನೇ ಕಟ್ಟಡ ಕಾರ್ಮಿಕರಿಗಾಗಲಿ, ಈ ಕಟ್ಟಡ ನಿರ್ಮಾಣ ಮಾಡುವಂತಹ ಇಂಜಿನಿಯರ್ಸ್ಗಾಗಲಿ ಇವತ್ತು ಉತ್ತಮವಾಗಿರುತ್ತೆ, ಅನುಕೂಲವಾಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಹಾಗೆ ಸಾಲಗಳಾಗ್ಬೋದು ಅಥವಾ ಮರುಪಾವತಿ, ಏನೇ ನೀವು ಸಾಲಗಳು ಮಾಡಿದರೂ ಕೂಡ ಇವತ್ತು ನೀವು ಮರುಪಾವತಿ ಮಾಡುವಂಥದ್ದು, ಸಾಲವನ್ನು ತೀರಿಸುವಂಥ ಯೋಗ ಕೂಡ ಇವತ್ತು ನಿಮಗೆ ಇರುವಂಥದ್ದು. ಹಾಗೆ ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ನೋಡಿದಾಗ ಕೈಗೊಂಡ ನಿರ್ಧಾರಗಳು ಅಂತಿಮ ಘಟ್ಟವನ್ನು ತಲುಪಲಿದೆ. ನೋಡಿ, ಏನೇ ಕೆಲಸ ಕಾರ್ಯಗಳು ನೀವು ಕೈಗೊಂಡಿದ್ರು ಕೂಡ ಇವತ್ತು ನಿಮಗೆ ಆ ನಿರ್ಧಾರಗಳು ಏನೇ ಅಂದ್ಕೊಳ್ತೀರಾ ಆ ಕೆಲಸ ಕಾರ್ಯಗಳು ಅಂತಿಮ ಘಟ್ಟ ಒಂದೊಂದು ಸೇರುವಂಥದ್ದು, ಆ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುವಂಥದ್ದು ಕೂಡ ಈ ದಿವಸ ನಾವು ಮಿಥುನ ರಾಶಿಯವರಿಗೆ ನೋಡ್ಬೋದಾಗಿದೆ. ಹಾಗೆ ಸರ್ಕಾರಿ ನೌಕರರಿಗೆ ಕೊಂಚ ವಿಶ್ರಾಂತಿ ಕೂಡ ದೊರಕಲಿದೆ. ಈ ಸರ್ಕಾರಿ ಗೌರ್ಮೆಂಟ್ ಕೆಲಸಗಳು ಏನು ಮಾಡ್ತಿರ್ತೀರಾ ಅವ್ರಿಗೆ ಇವತ್ತು ಅನುಕೂಲ ಆಗುವಂಥದ್ದು, ವಿಶ್ರಾಂತಿ ಸಿಗುವಂಥದ್ದು ಕೂಡ ನೋಡಬಹುದಾಗಿದೆ. ಅದೇ ರೀತಿ ಕಟಕ ರಾಶಿ ನೋಡಿ, ಈ ಕಟಕ ರಾಶಿಯವರಿಗೆ ನಾವು ನೋಡಿದಾಗ ಜೀವನದಲ್ಲಿ ಅನಿರೀಕ್ಷಿತ ತಿರುವು ಬರಲಿದ್ದು ಉತ್ತುಂಗಕ್ಕೆ ಕೊಂಡೊಯ್ಯುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ನೋಡಿ, ಇವತ್ತು ಕಟಕ ರಾಶಿಯವರಿಗೆ ಏನಾದರೂ ಹೊಸದಾಗಿ ಜೀವನದಲ್ಲಿ ಅತ್ಯಂತ ಮಹತ್ವವುಳ್ಳಂಥ ದಿನವಾಗಿದ್ದು ಇವತ್ತು ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ಉತ್ತುಂಗಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಹಾಗೂ ಲೇವಾದೇವಿ ವ್ಯವಹಾರ ಏನಾದರೂ ಇದ್ದರೆ ಇವತ್ತು ನೀವು ಎಚ್ಚರಿಕೆ ಅತ್ಯಗತ್ಯ ಆಗುವಂಥದ್ದು. ಏನಾದರೂ ಹಣಕಾಸು ಕೊಟ್ಟು ತಗೊಳ್ಳೋದಾಗೋದು ಅಥವಾ ಸಾಲ ತಗೊಳ್ಳೋದು ಅಥವಾ ಸಾಲ ಕೊಡೋದು ಅಥವಾ ಲೇವಾದೇವಿ ಏನೇ ವ್ಯವಹಾರ ಮಾಡಿದ್ರು ಕೂಡ ಇವತ್ತು ನೀವು ಕಟಕ ರಾಶಿಯವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಾಗೆ ಸಿಂಹರಾಶಿ ನೋಡಿ, ಸಿಂಹರಾಶಿಯವ್ರಿಗೆ ನಾವು ನೋಡಿದಾಗ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು. ನೋಡಿ, ಸಿಂಹರಾಶಿಯವರು ನೀವು ಎಷ್ಟು ಕಷ್ಟ ಬೀಳ್ತೀರಾ ಅಷ್ಟು ಪ್ರತಿಫಲ ಈ ದಿವಸ ನಿಮಗೆ ಸಿಗುವಂಥದ್ದು. ಹಾಗೆ ಮಾನಸಿಕ ಒತ್ತಡದಿಂದ ದೂರವಾಗಿರಿ. ಮನಸ್ಸಲ್ಲಿ ಏನಾದರೂ ಗೊಂದಲಗಳು, ಕಲ್ಮಶಗಳು ಏನೇ ಇದ್ರೂ ಕೂಡ ಇವತ್ತು ದೂರ ಆಗಿ ಅನುಕೂಲ ಆಗುವಂಥದ್ದು ನೋಡಬಹುದಾಗಿದೆ. ಹಾಗೆ ಹಣ ಅಥವಾ ಆಸ್ತಿ ನಿಮ್ಮ ಕೈ ಸೇರುತ್ತದೆ. ಏನಾದರೂ ಆಸ್ತಿ ವಿಚಾರದಲ್ಲಿ ತೊಂದರೆಗಳಾಗಿದ್ದರೆ ಅಥವಾ ಹಣದ ವಿಚಾರದಲ್ಲಿ ತೊಂದರೆಗಳಾಗಿದ್ದರೆ ಇವತ್ತು ನಿಮಗೆ ಕೈ ಸೇರುವ ಅನುಕೂಲ ಕೂಡ ನೋಡ್ಬೋದು. ಹಾಗೆ ಕನ್ಯಾ ರಾಶಿ ನೋಡಿ, ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ನಾವು ಈ ದಿವಸ ನೋಡಿದಾಗ ಮನೆಯ ಶುಭ ಕಾರ್ಯಗಳ ಖರ್ಚು ಹೆಚ್ಚಾಗಲಿದೆ. ಮನೆಯಲ್ಲಿ ಶುಭ ಕಾರ್ಯ ಆಗುವಂಥದ್ದು, ಅದರ ಖರ್ಚು ಕೂಡ ಹೆಚ್ಚಾಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಅನವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಒಳ್ಳೆಯದಾಗುತ್ತೆ. ನೋಡಿ, ಅನವಶ್ಯಕವಾಗಿ ದುಂದು ವೆಚ್ಚ ಮಾಡದೆ ಇವತ್ತು ನೀವು ಕಡಿವಾಣ ಹಾಕಿದ್ರೆ ನಿಮಗೆ ಅನುಕೂಲ ಆಗುವಂಥದ್ದು. ಅದೇ ರೀತಿ ರಿಯಲ್ ಎಸ್ಟೇಟ್ ಏನು ವ್ಯವಹಾರ ಮಾಡಲಿದ್ದೀರಾ ಅವರಿಗೆ ಇವತ್ತು ಲಾಭದಾಯಕವಾಗಿರೋದು ಕೂಡ ನಾವು ಈ ದಿವಸ ನೋಡಬಹುದಾಗಿದೆ. ಇನ್ನು ವೀಕ್ಷಕರೇ, ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾರಿಗೆ ಶುಭ ಯಾರಿಗೆ ಅಶುಭ ಅನ್ನೋದನ್ನು ನಾವು ತಿಳ್ಕೊಂಡಿದ್ದಾಯಿತು. ಇನ್ನುಳಿದ ರಾಶಿಗಳ ಕುರಿತಾಗಿ ಗುರುಜಿ ಕಡೆಯಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಗುರುಜಿಯವ್ರನ್ನ ನೀವು ನೇರವಾಗಿ ಸಂಪರ್ಕಿಸಬೇಕು, ನೇರವಾಗಿ ಬಂದು ಭೇಟಿ ಆಗಬೇಕು, ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ಇದೇ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಗುರುಜಿಯವ್ರನ್ನ ಬಂದು ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಇನ್ನು ಮೊದಲ 6 ರಾಶಿಗಳಾಯಿತು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂಥ ವಿಚಾರದ ಕುರಿತಾಗಿ ಗುರುಜಿಯವರು ನಮಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ. ಮದುವೆ ವಿಳಂಬ ಆಗುತ್ತೆ, ಅಂದರೆ ಮದುವೆ ಲೇಟ್ ಆಗುತ್ತೆ. ಇದಕ್ಕೆ ಕಾರಣಗಳೇನು, ಜಾತಕದ ಮುಖಾಂತರವಾಗಿ ಇದನ್ನು ನಾವು ತಿಳ್ಕೊಳ್ಬಹುದಾ, ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಪರಿಹಾರಗಳಿವೆ, ಸೊ ಇದ್ರ ಕುರಿತಾಗಿ ಗುರುಜಿಯವರು ಏನು ಹೇಳ್ತಾರೆ ಕೇಳೋಣ. ಗುರುಜಿ, ಮದುವೆ ವಿಳಂಬ ಯಾಕೆ ಆಗುತ್ತೆ? ನೋಡಿ, ಮದುವೆ ಅಂತ ಬಂದಾಗ ಎಲ್ಲರಿಗೂ ಕೂಡ ಎಲ್ಲ ಮನೆಯಲ್ಲೂ ಕೂಡ ಇದು ವಿಶೇಷವಾದಂತಹ ತೊಂದರೆಗಳು ತುಂಬ ಜನ ಅನುಭವಿಸ್ತಾ ಇರುವಂಥದ್ದು. ನೋಡಿ, ಮದುವೆ ವಿಚಾರ ಬಂದಾಗ ಎಲ್ಲರೂ ಕೂಡ ಹೇಳ್ತಾರೆ ಏನು ಈ ಕುಜದೋಷ. ನೋಡಿ, ಕುಜದೋಷ ನಾವು ಮುಂಚೆನೂ ಕೂಡ ಹೇಳಿದ್ದೇವೆ. ಕುಜದೋಷ ಯಾವ ರೀತಿ ಬರುತ್ತೆ, ಕುಜದೋಷಕ್ಕೆ ಏನೇನು ಪರಿಹಾರಗಳು ಅವೆಲ್ಲವನ್ನು ಕೂಡ ಹೇಳಿದ್ದೇವೆ. ಆದರೆ ಈ ದಿವಸ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಯಾವ ಒಂದು ರಾಶಿಯವರು ಯಾವ ಒಂದು ಲಗ್ನದಲ್ಲಿ ಜನಿಸಿರ್ತಾರಲ್ಲ ಆ ಲಗ್ನದವರಿಗೆ ಏನೇನು ಸುಲಭ ಪರಿಹಾರಗಳು ಇವೆಲ್ಲವನ್ನು ಕೂಡ ಈ ದಿವಸ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು. ಹಾಗೆ ನೋಡಿ, ಈ ಮದುವೆ ವಿಚಾರ ಬಂದಾಗ ಈ 30, 40, 35 ವರ್ಷಗಳಾಗಿದ್ರೂ ಕೂಡ ಮದುವೆಗಳು ಆಗ್ತಾ ಇರಲ್ಲ. ಇವ್ರಿಗೆಲ್ಲ ಏನೇ ಅನಾನುಕೂಲಗಳಾಗ್ತಾ ಇರುತ್ತೆ, ಏನಕ್ಕೋಸ್ಕರ ಮದುವೆಗಳು ನಿಲ್ತಾ ಇರುತ್ತೆ, ಎಷ್ಟು ಪ್ರಯತ್ನ ಪಟ್ಟರು ಮದುವೆಗಳು ಆಗ್ತಾ ಇರಲ್ಲ. ಕೆಲವೊಂದು ವಿಚಾರದಲ್ಲಿ ನೋಡಿ, ಈ ಗಂಡು
ಒಪ್ಪಿದ್ರೆ ಕೆಲವೊಂದು ವಿಚಾರದಲ್ಲಿ ಈ ಹೆಣ್ಣು ಒಪ್ಪಿರಲ್ಲ, ಇಲ್ಲ ಈ ಕೆಲವೊಂದು ಒಂದು ಸಂದರ್ಭದಲ್ಲಿ ಹೆಣ್ಣು ಒಪ್ಪಿದ್ರೆ ಗಂಡು ಒಪ್ಪಲ್ಲ. ಈ ರೀತಿಯಾಗಿ ಎಷ್ಟೋ ಮದುವೆಗಳು ಎಂಗೇಜ್ಮೆಂಟ್ ಆಗಿ ಮುರಿದು ಬೀಳುವಂತಹ ಕೂಡ ಎಷ್ಟೋ ನಾವು ನೋಡಿದ್ದೇವೆ. ಹಾಗಾಗಿ ಇವರೆಲ್ಲ ಏನೇನು ಪರಿಹಾರಗಳು ಮಾಡ್ಕೋಬೇಕು, ಸಾಮಾನ್ಯವಾಗಿ ಎಲ್ಲರೂ ಕುಜದೋಷಗಳಾಗಲಿ, ಇಲ್ಲ ಹೋಮಗಳಾಗ್ಬೋದು, ಇಲ್ಲ ಆ ದೇವರ ಮನೆ ದೇವರ ಪೂಜೆಗಳಾಗ್ಬೋದು, ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ. ಆದರೂ ಕೂಡ ಮದುವೆಯಲ್ಲಿ ತುಂಬ ವಿಳಂಬ ಆಗ್ತಾ ಇರುತ್ತೆ, ಮದುವೆಗಳು ಆಗ್ತಾ ಇರಲ್ಲ. ಇವರೆಲ್ಲ ಏನೇನು ಪರಿಹಾರಗಳು ಮಾಡ್ಕೋಬೇಕು, ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗುತ್ತೆ. ಹಾಗೆ ನೋಡಿ, ಜಾತಕದಲ್ಲಿ ಏನಾದರೂ ದೋಷಗಳಿದ್ದಾಗ, ಮನಸ್ಸಂಕಲ್ಪಗಳು ನಡೀತಾ ಇಲ್ದಾಗ, ನೋಡಿ ಕೆಲವ್ರಿಗೆ ಉದ್ಯೋಗ, ಕೆಲವು ಅಂದ್ಕೊಂಡಿರ್ತಾರೆ ನೋಡಿ ಒಂದು ಕೆಲಸ ಸಿಗಲಿ, ಕೆಲಸ ಆದಮೇಲೆ ನಾನು ಮದುವೆ ಆಗೋಣ, ಈ ರೀತಿ ನೋಡಿ ಮದುವೆ ಯೋಗ ಇದ್ದಾಗ ಮದುವೆ ಆಗ್ಬಿಡ್ಬೇಕಾಗುತ್ತೆ. ನೋಡಿ ಇದಕ್ಕೆ ಮುಂದೂಡ್ತಾ ಹೋದಾಗ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಎಷ್ಟು ತೊಂದರೆಗಳು ಅಂತ ನೋಡಿ, ಈಗ ಅಕ್ಕಪಕ್ಕದವ್ರದ್ದು ಯಾವಾಗಲೂ ಕೂಡ ಕೇಳುವಂಥದ್ದು, ಇನ್ನೂ ಮದುವೆ ಆಗಿಲ್ವಾ? ಕೆಲವರು ನೋಡಿ ಸಾಮಾನ್ಯ ಪ್ರಶ್ನೆ ಇದು. ಈಗ ಮನೆಯಲ್ಲಿ ಒಬ್ಬರು ಮದುವಿನ ವಯಸ್ಸು ಒಂದು ಹುಡುಗಿ ಆಗಲಿ ಒಂದು ಹುಡುಗ ಆಗಲಿ ಇದ್ದಾರೆ ಅಂತಂದರೆ, ಈಗ ಸಾಮಾನ್ಯವಾಗಿ ತಂದೆ ತಾಯಿಗಳಲ್ಲಾಗ್ಬೋದು ಅಥವಾ ಮನೆಯವರಲ್ಲಾಗ್ಬೋದು ತುಂಬ ನೋವಿರುವಂಥದ್ದು ಇದು ವಿಶೇಷವಾಗಿ. ಹಾಗೆ ನೋಡಿ ಎಲ್ಲರೂ ಕೂಡ ಈ ಮದುವೆ ಯಾಕೆ ಆಗ್ತಾ ಇಲ್ಲ, ಮದುವೆ ಏನಕ್ಕೆ ತಡ ಆಗ್ತಾ ಇದೆ, ಕೆಲವರಲ್ಲಿ ನೋಡಿ ಇದೇ ಥರದ ವರ ಬೇಕು, ಇದೇ ಥರ ವಧು ಬೇಕು ಅನ್ನೋದು ಕೂಡ ಇರುತ್ತೆ. ಅವೆಲ್ಲವೂ ಕೂಡ ಪೂರ್ಣ ಆದ್ರೇ ಅವ್ರಿಗೆ ಅನುಕೂಲ ಆಗುವಂಥದ್ದು. ಕೆಲವೊಂದು ವಿಚಾರದಲ್ಲಿ ನೋಡಿ ಮದುವೆ ಆದಮೇಲೆ ತುಂಬ ನರಕ ಅನುಭವಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ನೋಡಿ ಮಾಡಿ ಮದುವೆ ಆಗಬೇಕು, ಜಾತಕವನ್ನು ಆ ಸಂಮಿಲನ ಆದ ನಂತರ ಮದುವೆಗಳಾಗಬೇಕು, ಈ ರೀತಿಯೆಲ್ಲ ಶಾಸ್ತ್ರದಲ್ಲಿರುವಂಥದ್ದು. ಹಾಗೆ ಈ ಮದುವೆ ಯಾವ್ಯಾವ ನಕ್ಷತ್ರದವರು ಯಾರಿಗೆ ಅನುಕೂಲ ಆಗುವಂಥದ್ದು, ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ನಕ್ಷತ್ರದವರ ಮದುವೆ ಆಗಬಾರ್ದು ಅಂತ ಹೇಳುತ್ತೆ. ಅಂದರೆ ಈ ಯಾವ ನಕ್ಷತ್ರದಲ್ಲಿ ಜನನ ಆಗಿರುತ್ತೆ ಆ ನಕ್ಷತ್ರ ಕೆಲವೊಂದಕ್ಕೆ ವಿರುದ್ಧ ನಕ್ಷತ್ರಗಳಿರುತ್ತೆ, ಆ ನಕ್ಷತ್ರದವರಿಗೆ ಮದುವೆ ಆದಲ್ಲಿ ತುಂಬ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಅದಕ್ಕಾಗಿ ಜಾತಕವನ್ನು ತೋರಿಸಿ ಅದರಲ್ಲಿ ಪೂರ್ಣ ವಿಶ್ಲೇಷಣಾ ನಂತರ ಮದುವೆ ಆಗೋದು ತುಂಬ ಅನುಕೂಲ ಆಗುತ್ತೆ. ಆದರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ, ವಿಶೇಷವಾಗಿ ಯಾವ ಒಂದು ನಕ್ಷತ್ರದವರು ಮತ್ತು ಯಾವ ಒಂದು ರಾಶಿಯವರು ಜನನ ಅಂದರೆ ಯಾವ ಒಂದು ಲಗ್ನದಲ್ಲಿ ನಿಮ್ಮದು ಜನನ ಆಗಿರುತ್ತೆ, ಯಾವ ಒಂದು ರಾಶಿಯಲ್ಲಿ ಜನನ ಆಗಿರುತ್ತೆ, ಇವರು ಯಾವ ಒಂದು ಸಣ್ಣ ಪರಿಹಾರ ಮಾಡಿಕೊಂಡ್ರೆ ಇವರಿಗೆ ಶೀಘ್ರವಾಗಿ ವಿವಾಹ ಆಗುವಂಥದ್ದು, ಕಂಕಣ ಭಾಗ್ಯ ಸಿಗುವಂಥದ್ದು, ಮದುವೆ ಆದ ನಂತರ ಅವರಿಗೆ ಅನುಕೂಲ ಆಗುವಂಥದ್ದು, ಇವೆಲ್ಲವನ್ನು ಕೂಡ ಇವತ್ತು ನಿಮಗೆ ನಾನು ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಆಚಾರ್ಯ ಗುರುಜಿಯವರು ನಮ್ಮೊಟ್ಟಿಗೆ ಇದ್ದಾರೆ, ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸೊ ಇವತ್ತಿನ ವಿಶೇಷವಾದಂಥ ವಿಚಾರ ಏನು ಅಂತ ಹೇಳಿದರೆ, ಮದುವೆ ವಿಳಂಬ ಆಗಲಿಕ್ಕೆ ಕಾರಣಗಳೇನು, ಯಾವ ನಕ್ಷತ್ರದವರಿಗೆ ಅಥವಾ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಪರಿಹಾರ ಮಾರ್ಗಗಳಿವೆ, ಇದ್ರ ಕುರಿತಾಗಿ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನೊಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ 12 ರಾಶಿಗಳ ಫಲಾನುಫಲದ ಕುರಿತಾಗಿ ಒಂದಷ್ಟು ಮಾಹಿತಿ. ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಇನ್ನು ಕೊನೆಯ 6 ರಾಶಿಗಳು ಯಾವುವು, ಕೊನೆಯ 6 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಗುರುಜಿ ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ತುಲಾರಾಶಿಯನ್ನು ನಾವು ಈ ದಿವಸ ನೋಡಿದಾಗ ನೋಡಿ, ತುಲಾರಾಶಿಯವರಿಗೆ ನೀವು ತೆಗೆದುಕೊಳ್ಳುವ ಗಟ್ಟಿ ನಿರ್ಧಾರದ ಮುಂದೆ ಅನುಕೂಲವಾಗುವುದು. ನೋಡಿ, ಏನಾದರೂ ಇವತ್ತು ಕೆಲಸ ಕಾರ್ಯಗಳು ಮಾಡಬೇಕು, ಇಲ್ಲ ಏನೋ ಒಂದು ಹೊಸದಾಗಿ ನೀವು ಒಂದು ವ್ಯಾಪಾರನೋ ಉದ್ಯೋಗನೋ ಏನೋ ಒಂದು ಮಾಡಬೇಕು ಅಂತ ಏನು ಗಟ್ಟಿಯಾಗಿ ನಿರ್ಧಾರ ಮಾಡ್ತೀರಾ, ಅದು ಅನುಕೂಲವಾಗುವಂಥದ್ದು. ಅದೇ ರೀತಿ ಆರ್ಥಿಕ ಸ್ಥಿತಿಯಲ್ಲಿ ಯಾವುದೇ ವ್ಯತ್ಯಯವಿಲ್ಲ. ನೀವೆಷ್ಟು ತಾಳ್ಮೆಯಿಂದ ಇರುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುವಂಥದ್ದು. ನೋಡಿ, ಆರ್ಥಿಕವಾಗಿ ನೀವು ಎಷ್ಟು ಏನೇ ತೊಂದರೆಗಳು ಅನುಭವಿಸಿದ್ರು ಕೂಡ ಇವತ್ತು ನಿಮಗೆ ಸದೃಢ ಆಗುತ್ತೆ. ಅದೇ ರೀತಿ ನಿಮಗೆ ಅನುಕೂಲ ಆಗುವಂಥದ್ದು. ಎಷ್ಟು ಕಷ್ಟಪಟ್ಟರೆ ಅಷ್ಟು ನಿಮಗೆ ಇವತ್ತು ಅನುಕೂಲ ಆಗುವಂಥದ್ದು ನಾವು ನೋಡ್ಬೋದಾಗಿದೆ. ನೋಡಿ, ಹಾಗೆ ವೃಶ್ಚಿಕ ರಾಶಿಯವರಿಗೆ ನಾವು ಈ ದಿವಸ ನೋಡಿದಾಗ, ವೃಶ್ಚಿಕ ರಾಶಿ ರಾಜಕಾರಣಿಗಳಿಗೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಿರಿ. ನೋಡಿ, ರಾಜಕಾರಣಿಗಳು ಏನಿದ್ದಾರೆ ಇವತ್ತು ನಿಮಗೆ ಸಾರ್ವಜನಿಕವಾಗಿ ಸಭಾ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವ ಅನುಕೂಲ ಇದೆ ಇವತ್ತು. ಅದೇ ರೀತಿ ಮನೆಯ ಶುಭ ಕಾರ್ಯಗಳು ಕೂಡ ಹೆಚ್ಚು ಖರ್ಚಾಗುವಂಥದ್ದು ಕೂಡ ನೋಡಬಹುದು. ಮನೆಯಲ್ಲಿ ಏನೇ ಶುಭ ಕಾರ್ಯಗಳಾಗಲಿ ಅಥವಾ ಮುಂದೆ ಶುಭ ಕಾರ್ಯಗಳಾಗುವಂಥದ್ದು, ಅದಕ್ಕೆ ಮುಂಜಾಗ್ರತೆಯಾಗಿ ಮುಂಚಿತವಾಗಿ ಈ ದಿವಸ ನಿಮಗೆ ಹೆಚ್ಚು ಖರ್ಚಾಗುವಂಥದ್ದು ಕೂಡ ನಾವು ಈ ದಿವಸ ನೋಡಬಹುದಾಗಿದೆ. ಹಾಗೆ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಕೂಡ ನೀವು ಇವತ್ತು ಕಾಣಬಹುದಾಗಿದೆ. ಮಕ್ಕಳಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಈ ದಿವಸ ನಿಮ್ಮ ಮಕ್ಕಳಲ್ಲಿ ಆರೋಗ್ಯ ಸುಧಾರಣೆ ಆಗುವಂಥದ್ದು ಕೂಡ ನೋಡಬಹುದು. ಹಾಗೆ ಧನಸ್ಸು ರಾಶಿ, ನೋಡಿ, ಧನಸ್ಸು ರಾಶಿಯವರಿಗೆ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುವುದು. ಏನಾದರೂ ಕುಟುಂಬದಲ್ಲಿ ಸಂಸಾರದಲ್ಲಿ ಸಮಸ್ಯೆಗಳು ತೊಂದರೆಗಳು
ಆತಂಕಗಳು ಅಡ್ಡಿಗಳು ಏನೇ ಇದ್ರೂ ಕೂಡ ಇವತ್ತು ಆ ಸಮಸ್ಯೆ ಪರಿಹಾರ ಆಗುವುದು ಕೂಡ ನಾವು ಬಗೆಹರಿಯುವುದು ಕೂಡ ನಾವು ಈ ದಿವಸ ನೋಡಬಹುದಾಗಿದೆ. ಹಾಗೆ ಆರೋಗ್ಯದ ಕಡೆ ಗಮನ ಕೊಡುವುದು ತುಂಬ ಒಳ್ಳೆಯದಾಗಿರುತ್ತೆ. ನಿಮ್ಮ ಆರೋಗ್ಯದ ಕಡೆ ತುಂಬ ಕಾಳಜಿ ವಹಿಸಿ. ಹಾಗೆ ಉದ್ಯೋಗದಲ್ಲಿ ಸಾಧಾರಣ ಪ್ರಗತಿ ಕಂಡುಬರುವುದು. ಮಾಡುವ ಕೆಲಸ ಕಾರ್ಯದಲ್ಲಾಗ್ಬೋದು, ಉದ್ಯೋಗದಲ್ಲಾಗ್ಬೋದು, ಈ ದಿವಸ ಸಾಧಾರಣವಾಗಿ ಪ್ರಗತಿಯನ್ನು ನಾವು ಈ ದಿವಸ ಕಾಣಬಹುದಾಗಿದೆ. ಹಾಗೆ ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ನಾವು ನೋಡಿದಾಗ ಕೆಲಸ ಕಾರ್ಯಗಳಲ್ಲಿ ಮಂದಗತಿ ಪ್ರಗತಿ ಉಂಟಾಗುವುದು. ನೋಡಿ, ಕೆಲಸ ಮಾಡುವ ಕೆಲಸದಲ್ಲಿ, ಕಾರ್ಯದಲ್ಲಿ, ಇಲ್ಲ ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಇವತ್ತು ನಿಧಾನಗತಿಯಿಂದ ಕೆಲಸಗಳಾಗುವಂಥದ್ದು, ಅವಸರದಿಂದ ಯಾವುದೇ ಕಾರ್ಯಗಳನ್ನು ಮಾಡಬಾರದು. ಈ ದಿವಸ ಅವಸರವಾಗಿ ಏನೇ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಅದು ತೊಂದರೆಗಳು ಉಂಟು ಮಾಡುವಂಥದ್ದು ಕೂಡ ಇವತ್ತು ನಿಮಗೆ ನೋಡಬಹುದು. ಹಾಗೆ ಅನವಶ್ಯಕ ಖರ್ಚುಗಳ ಮೇಲೆ ಹಿಡಿತಾ ಇರಲಿ. ತುಂಬ ದುಂದು ವೆಚ್ಚ ಏನು ಹೇಳ್ತೇವೆ ನಾವು, ಅನವಶ್ಯಕ ಖರ್ಚುಗಳನ್ನು ಈ ದಿವಸ ನೀವು ಮಾಡಿದ್ರೆ ತುಂಬ ತೊಂದರೆಗಳಾಗುವಂಥದ್ದು, ಅದನ್ನು ಕೂಡ ನೀವು ಈ ದಿವಸ ನೋಡ್ಕೊಳ್ಬೇಕಾಗುತ್ತೆ. ಹಾಗೆ ಕುಂಭರಾಶಿ ನೋಡಿ, ವಿಶೇಷವಾಗಿ ಕುಂಭರಾಶಿಯವರಿಗೆ ನಾವು ಈ ದಿವಸ ನೋಡಿದಾಗ ಅನಿರೀಕ್ಷಿತವಾಗಿ ಅಧಿಕಾರ ಹಾಗೂ ಉನ್ನತ ಹುದ್ದೆಗಳು ನಿಮ್ಮನ್ನು ಹುಡುಕಿ ಬರುವುದು. ನೋಡಿ, ಏನು ವ್ಯಾಪಾರಸ್ಥರಿಗಾಗಲಿ, ಉದ್ಯೋಗಸ್ಥರಾಗಲಿ, ಇವರಿಗೆ ನಿಮಗೆ ಇವತ್ತು ವಿಶೇಷವಾದಂತಹ ಹೊಸ ಕೆಲಸ ಸಿಗುವಂಥದ್ದು, ಇಲ್ಲ ಅಧಿಕಾರ ಸಿಗುವಂಥದ್ದು, ಉನ್ನತ ಮಟ್ಟದ ಹುದ್ದೆಗಳು ಸಿಗುವಂಥದ್ದು ನಿಮ್ಮನ್ನೇ ಹುಡುಕಿಕೊಂಡು ಬರುವಂಥದ್ದು ಕೂಡ ಇವತ್ತು ನಿಮಗೆ ಅನುಕೂಲ ಇದೆ. ಅದೃಷ್ಟವನ್ನು ಕೂಡ ನೀವು ಈ ದಿವಸ ನೋಡಬಹುದಾಗಿದೆ. ಹಾಗೆ ಈ ವ್ಯಾಪಾರ ವ್ಯವಹಾರಗಳ ಸಾಲ ಮತ್ತೆ ನೋಡಿ, ಏನಾದರೂ ಈ ವ್ಯಾಪಾರಸ್ಥರಾಗಲಿ ಇಲ್ಲ ವ್ಯವಹಾರಸ್ಥರಾಗಲಿ ಸಾಲದ ಮೊರೆ ಹೋಗುವಿರಿ. ಇವತ್ತು ವಿಶೇಷವಾಗಿ ಏನಾದರೂ ಸಾಲ ಬೇಕು ಅಂತಿದ್ರೆ ಇವತ್ತು ನಿಮ್ಮ ವ್ಯಾಪಾರ ಉದ್ಯೋಗಸ್ಥ ಮಾಡೋದು ಸಾಲ ತೆಗೆದುಕೊಳ್ಬೋದು. ಇವತ್ತು ಕೂಡ ನೀವು ಸಾಲದ ಮೊರೆ ಹೋಗುವಂಥ ಲಕ್ಷಣಗಳು ಕೂಡ ಕಾಣುವಂಥದ್ದು. ಪ್ರಯಾಣದಲ್ಲಿ ನಿಮಗೂ ಕೂಡ ಇವತ್ತು ಎಚ್ಚರ ವಹಿಸುವುದು ತುಂಬ ಅವಶ್ಯಕವಾಗಿದೆ. ಹಾಗೆ ಕಡೆಯದಾಗಿ ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ನಾವು ನೋಡಿದಾಗ ನೀವು ಹಮ್ಮಿಕೊಂಡ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅಭಿವೃದ್ಧಿ ಕಾಣುವಿರಿ. ಏನೇ ಕೆಲಸ ಕಾರ್ಯಗಳು ಏನೇ ಅಂದ್ಕೊಂಡಿದ್ರು ಕೂಡ ಮೀನರಾಶಿಯವರು ಇವತ್ತಿನಿಂದ ನಿಮಗೆ ಹೆಚ್ಚಾಗಿ ಅನುಕೂಲ ಆಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು. ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಇರುವವರಿಗೆ ಟೀಕೆಗಳು ಈ ದಿವಸ ಬರುವಂಥದ್ದು. ನೋಡಿ, ಯಾರೇ ಆಗಲಿ ಸಾಮಾಜಿಕ ಮತ್ತು ರಾಜಕೀಯವಾಗಿ ಟೀಕೆಗಳು ಬರುವುದು ಸಾಮಾನ್ಯ. ಆದರೆ ಈ ಮೀನರಾಶಿಯವರಿಗೆ ಇವತ್ತು ವಿಶೇಷವಾಗಿ ಇರುವಂತಹ ದಿನ ಆಗಿರುತ್ತೆ. ಹಾಗಾಗಿ ನೀವು ತಾಳ್ಮೆಯಿಂದ ಇರುವುದು ಕೂಡ ಅನುಕೂಲ ಆಗುವಂಥದ್ದು. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು ಅನ್ನೋದನ್ನು ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿಯವ್ರನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗ್ಬೋದು. ಇದೇ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟಲ್ಲಿ ಗುರೂಜಿಯವರು ಸಿಗ್ತಾರೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ನೀಡಿದ್ರು. ಮದುವೆ ವಿಳಂಬಕ್ಕೆ ಕಾರಣಗಳೇನು ಅನ್ನೋದನ್ನು ತಿಳಿಸ್ಕೊಟ್ರು. ಇನ್ನು ಮದುವೆ ವಿಳಂಬಕ್ಕೆ ಪರಿಹಾರಗಳನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ, ಯಾವ ರಾಶಿಯವರು ಯಾವ ರೀತಿಯಾದಂಥ ಪರಿಹಾರವನ್ನು ಮಾಡ್ಕೊಳ್ಬೇಕು, ಗುರುಜಿ ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಎಷ್ಟೋ ಜನ ಈ ಮದುವೆ ವಿಳಂಬ ಅಂತ ಆದಾಗ ಎಷ್ಟು ಪೂಜೆಗಳು ಮಾಡಿರ್ತಾರೆ, ಎಷ್ಟೋ ಹೋಮಗಳು ಮಾಡಿರ್ತಾರೆ, ಹವನಗಳು ಮಾಡಿರ್ತಾರೆ, ಎಷ್ಟೆಷ್ಟೋ ಕ್ಷೇತ್ರ ದರ್ಶನಗಳು ಮಾಡಿರ್ತಾರೆ. ಆದ್ರೂ ಇವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ವಾ? ಈಗ ಇನ್ನೂ ತೊಂದರೆಗಳು ಅನುಭವಿಸ್ತಾ ಇದ್ದೀರಾ? ಆ ಮದುವೆ ಏನು ಕೂಡಿ ಬಂದು ಮತ್ತೆ ಅದರ ಬಿಟ್ಟು ಹೋಗುವಂಥದ್ದು, ಆ ಮುರಿದು ಬೀಳುವಂಥದ್ದು, ಇದೆಲ್ಲ ಆಗ್ತಾ ಇದೆಯಾ? ನೋಡಿ, ಸುಲಭ ಪರಿಹಾರಗಳು ಕೆಲವೊಂದು ನಾನು ಇವಾಗ ನಿಮಗೆ ತಿಳಿಸ್ಕೊಡುವಂಥದ್ದು. ನೋಡಿ, ರಾಶಿ ಮುಖಾಂತರವಾಗಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಈಗ ನೋಡಿ, ವಿಶೇಷವಾಗಿ ಈ ಮೇಷ ಮತ್ತು ವೃಶ್ಚಿಕ ರಾಶಿಯವರು ನೋಡಿ, ಮೇಷ ಮತ್ತು ವೃಷಭ ಅಲ್ಲ, ನೋಡ್ಕೋಬೇಕಾಗುತ್ತೆ. ಮೇಷ ಮತ್ತು ವೃಶ್ಚಿಕ ಲಗ್ನದಲ್ಲಿ ಜನಿಸಿರೋರಾಗಲಿ ಅಥವಾ ಮೇಷ ಅಥವಾ ವೃಶ್ಚಿಕ ರಾಶಿಯವರಾಗಲಿ, ಇವರು ಈ ಕುಜ ಜಪವನ್ನು ಮಾಡಬೇಕಾಗುತ್ತೆ. ನೋಡಿ, ಸಿಂಪಲ್ ಆಗಿ ಮನೆಯಲ್ಲೇ ಮಾಡುವಂಥದ್ದು ಕುಜ ಜಪ ಆಗಲಿ, ಮತ್ತು ಕುಜ ಅಂದರೆ ಮಂಗಳ ಜಪ ಆಗ್ಬೋದು, ಮಂಗಳ ಹೋಮ ಹವನಾದಿಗಳನ್ನಾಗ್ಬೋದು ಮನೆಯಲ್ಲಿ ಮಾಡಿಸ್ಬೇಕಾಗುತ್ತೆ. ಹಾಗೆ ಈ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಮಾಡಿಕೊಂಡ್ರೆ ತುಂಬ ನಿಮಗೆ ಅನುಕೂಲವಾಗುವಂಥದ್ದು. ಈ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಹೋಗಿ ಅಲ್ಲಿ ಒಂದು ಅರ್ಚನೆ ಮಾಡಿ, ಇಲ್ಲ ಏನೋ ಒಂದು ಪೂಜೆ, ಒಂದು ಅಭಿಷೇಕನೋ ಏನೋ ಒಂದು ಮಾಡಿಸಿದ್ರೆ ನಿಮಗೆ ಅನುಕೂಲ ಆಗುವಂಥದ್ದು. ಆ ಕುಜ ಮತ್ತು ನೋಡಿ, ವಿಶೇಷವಾಗಿ ಆರಾಧನೆ ಮಾಡಿಸ್ಬೇಕು. ಸುಬ್ರಹ್ಮಣ್ಯನ ಆರಾಧನೆ ಮಾಡಿಸಿದ್ರು ಕೂಡ ಇವರಿಗೆ ಅನುಕೂಲ ಆಗುವಂಥದ್ದು. ನೋಡಿ, ನಿಮಗೆ ಅನುಕೂಲ ಆದರೆ ಒಂದು ತೊಗರಿಬೇಳೆ ದಾನವನ್ನು ಮಾಡಬಹುದು. ನೋಡಿ, ಮೇಷ ಮತ್ತು ವೃಶ್ಚಿಕದವರು ಆ ತೊಗರಿಬೇಳೆ ದಾನವನ್ನು ಮಾಡಿದಾಗ ಯಾರಿಗೊಂದು ಬ್ರಾಹ್ಮಣರಿಗೆ ಒಂದು ಏನು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿದ್ರೆ ಅವರಿಗೆ ದಾನ ಮಾಡಿದಾಗ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ನೋಡಿ, ವೃಷಭ ಮತ್ತು ತುಲಾ ರಾಶಿಯವರಿಗೆ ನೋಡಿ, ಯಾರು ಈ ವೃಷಭ ಮತ್ತು ತುಲಾ ರಾಶಿಯವರು ಇರ್ತೀರಿ ಮತ್ತು ಈ ಲಗ್ನದಲ್ಲಿ ಈ ವೃಷಭ ಅಥವಾ ತುಲಾ ಲಗ್ನದಲ್ಲಿ ಜನಿಸಿರುವವರು ನೋಡಿ, ವಿಶೇಷವಾಗಿ ಶುಕ್ರಗ್ರಹ ಆರಾಧನೆ ಮಾಡಬೇಕಾಗುತ್ತೆ. ನೀವು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ನೀವು ಮಾಡಬೇಕಾಗುತ್ತೆ. ಅಥವಾ ನೋಡಿ, ಮನೆಯಲ್ಲಿ ಕರೆಸಿ ದುರ್ಗಾ ಆರಾಧನೆ ಆಗಲಿ, ಈ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಆಗಲಿ ಮನೆಯಲ್ಲಿ ಮಾಡಿಸ್ಬೇಕಾಗುತ್ತೆ ನೀವು. ಅಥವಾ ಶುಕ್ರಗ್ರಹ ಆರಾಧನೆಯನ್ನು ಮಾಡಿ ಮತ್ತು ಚಂಡಿಕಾ ಪಾರಾಯಣವನ್ನು ಕೂಡ ಮಾಡಿಸಿದ್ರೆ ನಿಮಗೆ ಅನುಕೂಲ ಆಗುವಂಥದ್ದು, ನಿಮಗೆ ಶುಭವಾಗುವಂಥದ್ದು, ಶೀಘ್ರವಾಗಿ ಕಲ್ಯಾಣ ಕೂಡಿ ಬರುವಂಥದ್ದು ಕೂಡ ನಾವು ನೋಡಬಹುದು. ಹಾಗೆ ನೋಡಿ, ವಿಶೇಷವಾಗಿ ಮಿಥುನ ಅಥವಾ ಕನ್ಯಾ ರಾಶಿಯವರು, ಮಿಥುನ ಕನ್ಯಾ ರಾಶಿಯವರಾಗಲಿ ಅಥವಾ ಲಗ್ನದಲ್ಲಿ ಜನಿಸುವವರಾಗಲಿ
ಮಿಥುನ ರಾಶಿಯಲ್ಲಿ ಅಥವಾ ಕನ್ಯಾ ಲಗ್ನದಲ್ಲಿ ಜನಿಸುವವರು ಈ ಬುಧ ಮಂತ್ರ ಜಪವನ್ನು ಮಾಡಬೇಕಾಗುತ್ತೆ. ನೋಡಿ, ವಿಶೇಷವಾಗಿ ಬುಧನನ್ನು ಆರಾಧಿಸಿ, ಬುಧ ಜಪವನ್ನು ಮಾಡಿಸಿ, ಬುಧ ಹೋಮ ಹವನಾದಿಗಳನ್ನು ಮಾಡಿಸಿದ್ರೆ ನಿಮಗೆ ಶೀಘ್ರವಾಗಿ ಮದುವೆ ಆಗುವಂಥದ್ದು. ಅದೇ ರೀತಿ ವಿಷ್ಣು ಸಹಸ್ರನಾಮ ಪಾರಾಯಣ, ನೋಡಿ ಎಲ್ಲರೂ ಕೂಡ ಇವಾಗ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬಹುದು. ಈ ರೀತಿಯಾದಂಥ ವಿಷ್ಣು ಸಹಸ್ರನಾಮ ದಿನನಿತ್ಯ ನೀವು ಪಾರಾಯಣ ಮಾಡ್ಕೊಂಡು ಬಂದರೆ ನಿಮಗೆ ಅನುಕೂಲ ಆಗುವಂಥದ್ದು. ಅದೇ ರೀತಿ ನಿಮಗೆ ಅನುಕೂಲ ಆದರೆ ಮನೆಯಲ್ಲಿ ಈ ಪುರುಷ ಸೂಕ್ತ, ಈ ಪಂಚಸೂಕ್ತಾದಿ ಹೋಮ ಹವನಾದಿಗಳನ್ನು ಮಾಡಿಸಿ. ಅದೇ ರೀತಿ ನೋಡಿ, ನೀವು ಏನು ದಾನ ಮಾಡಬೇಕು ನೋಡಿ, ಹೆಸರು ಕಾಳನ್ನು ದಾನ ಮಾಡಿದ್ರೆ ನಿಮಗೆ ಶೀಘ್ರವಾಗಿ ವಿವಾಹ ಆಗುವಂಥದ್ದು ಕೂಡ ನಾವು ನೋಡಬಹುದಾಗಿದೆ. ಹಾಗೆ ನೋಡಿ, ಧನುರ್ರಾಶಿ ಮತ್ತು ಮೀನರಾಶಿಯವರು, ಮೀನರಾಶಿಯಲ್ಲಿ ಜನನಾಗಲಿ ಅಥವಾ ಧನುರ್ರಾಶಿಯಲ್ಲಿ ಜನನಾಗಲಿ ಅಥವಾ ಮೀನ ಲಗ್ನದಲ್ಲಿ ಮತ್ತು ಧನುರ್ ಲಗ್ನದಲ್ಲಿ ಏನಾದರೂ ನಿಮಗೆ ಜನನ ಆಗಿದ್ದಾಗ ನೀವು ಗುರುಮಂತ್ರವನ್ನು ಜಪ ಮಾಡಬೇಕಾಗುತ್ತೆ. ನೋಡಿ, ಓಂ ಗುರವೇ ನಮಃ ಎನ್ನುವ ಮಂತ್ರವನ್ನು ಜಪ ಮಾಡಬೇಕು. ಈ ಗುರು ಜಪ ಮತ್ತು ಹೋಮಾದಿಗಳನ್ನು ಮಾಡಿಸ್ಬೇಕಾಗುತ್ತೆ. ಹೋಮ ಹವನಾದಿಗಳನ್ನು ಮಾಡಿಸಿದ್ರೆ ಶೀಘ್ರವಾಗಿ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ನೋಡಿ, ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿಸಿ. ನೋಡಿ, ಯಾವುದಾದ್ರೂ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ನಿಮ್ಮ ಅಕ್ಕಪಕ್ಕದಾಗಲಿ ಸುತ್ತಮುತ್ತಲಿದ್ದಾಗ ಅಲ್ಲಿ ಹೋಗಿ ಒಂದು ಅಭಿಷೇಕನೋ ಒಂದು ಪೂಜೆನೋ ಏನೋ ಮಾಡ್ತಿದ್ರೆ ನಿಮಗೆ ಈ ಧನುರಾಶಿಯವರಿಗೆ, ಮೀನರಾಶಿಯವರಿಗೆ ಅನುಕೂಲ ಆಗುತ್ತೆ. ಮತ್ತು ನೋಡಿ, ಏನು ದಾನ ಮಾಡಬೇಕು ಅಂದರೆ ನೋಡಿ, ಉತ್ತಮ ನಿಮಗೆ ಕಡಲೆಕಾಳು ದಾನ ಮಾಡೋದು ನಿಮಗೆ ಉತ್ತಮವಾಗುವಂಥದ್ದು, ನಿಮಗೆ ಅನುಕೂಲ ಆಗುವಂಥದ್ದು. ಈ ರೀತಿ ಚಿಕ್ಕ ಪುಟ್ಟ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ನೋಡಿ, ನಾನು ಬರೀ ರಾಶಿಗಳಲ್ಲೇ ಹೇಳ್ತಾ ಇದ್ದೆ, ರಾಶಿಗಳಲ್ಲಾಗ್ಬೋದು ಈ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಈ ರಾಶಿಗಳಲ್ಲಿ ಏನಿದ್ರೆ ಸೂಕ್ಷ್ಮವಾದಂಥ ಪರಿಹಾರಗಳು, ಈ ಚಿಕ್ಕ ಪುಟ್ಟ ಪರಿಹಾರಗಳು ನೀವು ಮಾಡಿಕೊಂಡಾಗ ನಿಮಗೆ ಏನಾದರೂ ವಿವಾಹದಲ್ಲಿ ದೋಷ ಉಂಟಾಗಿದ್ದರೆ ಅನುಕೂಲ ಆಗುವಂಥದ್ದು. ಹಾಗೆ ನೋಡಿ, ಈ ಕರ್ಕಾಟಕ ಹಾಗೂ ಸಿಂಹರಾಶಿಯವರು, ಈ ಕರ್ಕಾಟಕ ಮತ್ತು ಸಿಂಹರಾಶಿಯವರು ಏನು ಮಾಡಬೇಕು, ಈ ಸಿಂಹರಾಶಿಯಲ್ಲಿ ಜನನ ಆಗಿರಲಿ ಅಥವಾ ಕರ್ಕಾಟಕ ರಾಜ್ಯ ಜನನ ಆಗಿದ್ದರೆ ನೀವು ಅವಶ್ಯಕವಾಗಿ ಚಂದ್ರನನ್ನು ಜಪ ಮಾಡಬೇಕು. ನೀವು ಚಂದ್ರಗ್ರಹ ಹೋಮ ಮಾಡಿಸಿ, ಮನೆಯಲ್ಲಿ ದುರ್ಗಾ ದೀಪ ನಮಸ್ಕಾರ ಪೂಜೆ ಮಾಡಿಸಿ. ನೋಡಿ, ದುರ್ಗಾ ದೀಪ ನಮಸ್ಕಾರ ಅಂತ ಒಂದಿರುತ್ತೆ, ಅದೆಲ್ಲ ಒಂದು ಪೂಜೆಗಳು ಮಾಡಿಸ್ಕೊಂಡಾಗ ನಿಮಗೆ ಶೀಘ್ರವಾಗಿ ಕಲ್ಯಾಣ ಆಗುವಂಥದ್ದು. ಆದಿತ್ಯ ಹೃದಯ ಪಾರಾಯಣ ಮಾಡಿಸ್ಬೇಕಾಗುತ್ತೆ. ನೀವು ವಿಶೇಷವಾಗಿ ಗೋಧಿ ದಾನ ಮಾಡಬೇಕು. ನೀವು ಗೋಧಿ ಮಾಡಿಸಿ ಸೂರ್ಯ ಮಂತ್ರವನ್ನು ಜಪ ಮಾಡ್ಕೊಳ್ತಾ ಹವನ ಹೋಮಾದಿಗಳನ್ನು ಮಾಡಿಸಿದಾಗ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ನೋಡಿ, ಈ ಮಕರ ಮತ್ತು ಮಕರ ರಾಶಿ ಅಥವಾ ಮಕರ ಲಗ್ನಕ್ಕೆ ಸೇರಿದವರು ಇವ್ರು ಏನು ಮಾಡಬೇಕಾಗುತ್ತೆ ನೋಡಿ, ಮಕರ ರಾಶಿಯವರಿಗೆ ವಿಶೇಷವಾಗಿ ಮದುವೆಯಲ್ಲಿ ವಿಳಂಬ ಆಗ್ತಿದೆಯಾ ನಿಮಗೆ, ನೋಡಿ ಶನೇಶ್ವರನ ಆರಾಧನೆ ಮಾಡಿ. ನೀವು ವಿಶೇಷವಾಗಿ ಶನೇಶ್ವರ ಸ್ವಾಮಿಯನ್ನು, ಅದರಲ್ಲೂ ವಿಶೇಷವಾಗಿ ಶನಿ ಶಾಂತಿ ಹವನಾದಿಗಳನ್ನು ಮಾಡಿಸಿದ್ರೆ ನಿಮಗೆ ಶೀಘ್ರವಾಗಿ ಫಲ ಸಿಗುವಂಥದ್ದು. ಶನೇಶ್ವರ ವ್ರತವನ್ನು ಮಾಡಿಸಿ ರುದ್ರದೇವರ ಆರಾಧನೆ ಮಾಡುವುದು, ಶಿವನ ಆರಾಧನೆ ಮಾಡಿ ಮತ್ತು ಕರಿ ಎಳ್ಳು ಹಾಗೂ ಉತ್ತಮವಾದಂತಹ ಶುದ್ಧವಾದಂತಹ ಎಳ್ಳೆಣ್ಣೆ ದಾನ ಮಾಡಬೇಕಾಗುತ್ತೆ. ನೋಡಿ, ಕರಿ ಎಳ್ಳಾಗಲಿ ಮತ್ತು ಎಳ್ಳೆಣ್ಣೆ ಆಗಲಿ ನೀವು ಆ ದೇವಸ್ಥಾನಕ್ಕೆ ಹೋಗಿ ಬ್ರಾಹ್ಮಣರಿಗೆ ದಾನ ಮಾಡಿದಾಗ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ನೋಡಿ, ಈ ಕುಂಭಲಗ್ನದಲ್ಲಿ ಜನಿಸುವವರಿಗೆ ಅಥವಾ ಕುಂಭರಾಶಿಯವರಿಗೆ ಈಶ್ವರನ ಆರಾಧನೆ ಮಾಡಬಹುದು. ಇವರು ಈಶ್ವರನ ಸದಾಕಾಲ ಆರಾಧನೆ ಮಾಡಿ ಹನುಮಾನ್ ಚಾಲೀಸ್ ಹೇಳಿಕೊಳ್ಳುವುದು. ನೋಡಿ, ಆಂಜನೇಯಗೆ ಸಂಬಂಧಪಟ್ಟಂತಹ ಹನುಮಾನ್ ಚಾಲೀಸ್ ಕೇಳುವುದಾಗಲಿ ಅಥವಾ ಹೇಳಿಕೊಳ್ಳುವುದಾಗಲಿ ಅನುಕೂಲ ಆಗುತ್ತೆ. ನಿಮಗೆ ಪವಮಾನ ಸೂಕ್ತದಿಂದ ಹೋಮ ಮಾಡಿಸ್ಬೇಕಾಗುತ್ತೆ. ನೀವು ನೋಡಿ, ಈ ಪವಮಾನ ಸೂಕ್ತದಿಂದ ಮನೆಯಲ್ಲಿ ಹೋಮ ಹವನಾದಿಗಳನ್ನು ಮಾಡಿ ಹನುಮಾನ್ ಆರಾಧನೆ ಮಾಡ್ಕೊಳ್ಳಿ. ಅದೇ ರೀತಿ ರುದ್ರನನ್ನು, ಶಿವನನ್ನು ಪೂಜಿಸಿ ನಿಮಗೆ ಕುಂಭಲಗ್ನದವರಿಗೆ ಅಥವಾ ಕುಂಭರಾಶಿಯವರಿಗೆ ಶೀಘ್ರವಾಗಿ ಮದುವೆ ಆಗುವಂಥದ್ದು ಕೂಡ ನಾವು ನೋಡಬಹುದಾಗಿದೆ. ವೀಕ್ಷಕರೇ, ಮದುವೆ ವಿಳಂಬಕ್ಕೆ ಕಾರಣಗಳೇನು, ಯಾವ ರಾಶಿಯವರಿಗೆ, ಯಾವ ಲಗ್ನದವರಿಗೆ ಯಾಕೆ ಈ ವಿಳಂಬ ಆಗತ್ತೆ, ಜೊತೆಗೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿರುತ್ತೆ, ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ಸಂಚಿಕೆ ಮುಖಾಂತರವಾಗಿ ಗುರೂಜಿಯವರು ನಮಗೆ ನೀಡಿದ್ದಾರೆ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಪ್ರತಿ ಸಂಚಿಕೆನಲ್ಲೂ ಕೂಡ ಗುರೂಜಿಯವರು ಒಂದೊಂದು ಹೊಸ ಮಂತ್ರವನ್ನು ಪಠಣೆಯನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಹಾಗಿದ್ರೆ ಇವತ್ತಿನ ಮಂತ್ರ ಯಾವುದು, ಆ ಹೊಸ ಮಂತ್ರ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಗುರೂಜಿ, ಇವತ್ತಿನ ಹೊಸ ಮಂತ್ರ ಯಾವುದು? ನೋಡಿ, ವಿಶೇಷವಾಗಿ ದಿವಸ ಶ್ರೀ ಕೃಷ್ಣನನ್ನು ನಾವು ಪ್ರಾರ್ಥನೆ ಮಾಡ್ಕೊಳ್ತಾ, ಓಂ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣನ್ ವಂದೇ ಜಗದ್ಗುರುಂ, ಈ ರೀತಿಯಾದಂತಹ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ಪಠಣೆ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ತಾ ಈ ದಿನವನ್ನು ಪ್ರಾರಂಭ ಮಾಡಿದಾಗ ಎಲ್ಲರಿಗೂ ಕೂಡ ಶುಭವಾಗಲಿ, ಅನುಕೂಲವಾಗಲಿ. ಜೈ ಶ್ರೀಮನ್ನಾರಾಯಣ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರದ ಬಗ್ಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ನೀಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಪಟ್ಟಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.